ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಮೆಂತ್ಯ ಸೊಪ್ಪಿನ ಮಟರ್ ಮಲೈ ಗ್ರೇವಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾನೇ ಮೆಂತ್ಯ ಸೊಪ್ಪು ಬಟಾಣಿಯಿಂದ ವಿತೌಟ್ ಮಲೈ ಹೇಗೆ ಗ್ರೇವಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಡಾಯಿಯಲ್ಲಿ ಗ್ಯಾಸ್ ಮೇಲೆ ಇಟ್ಟು 2 ಟೇಬಲ್ ಸ್ಪೂನ್ ಶೇಂಗಾ ಬೀಜ, ಕಡಲೆಕಾಯಿ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ ಧನಿಯಾ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿ 1 ಟೇಬಲ್ ಸ್ಪೂನಿನಷ್ಟು ಎಳ್ಳನ್ನು ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರಬೇಕು, ಚಟ್ಪಟ್ ಅನ್ನೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರದಲ್ಲಿ ಫ್ರೈ ಮಾಡಿ ಚೆನ್ನಾಗಿ ಆರಲು ಬಿಡಿ. ಬಿಸಿದ್ದಾಗ ಹಾಕೋಬೇಡಿ. ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. 1/4 ಕಪ್ಪಿನಷ್ಟು ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಟುಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋದಕ್ಕೆ ಒಂದು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಈರುಳ್ಳಿ ತುಂಬನ್ನು ತೆಗೆದು ಸಿಪ್ಪೆ ತೆಗೆದು ನೈಸಾಗಿ ಇರಬೇಕು. ನೈಸಾಗಿ ಹಾಗೆ ಹೆಚ್ಚಿ ಇಟ್ಟುಕೊಳ್ಳಬೇಕು ಫ್ರೆಂಡ್. ಈರುಳ್ಳಿಯನ್ನು ಜಾಸ್ತಿ ಬೇಕಾಗಲ್ಲ. ಹಾಗೆ 2 ಟೊಮೆಟೊ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಈ ಥರದಲ್ಲಿ ಕಟ್ ಮಾಡಿ ತುಂಬಿನ ಸೈಡ್ ಇದ್ದಿದ್ದು ಸ್ವಲ್ಪ ತೆಗೀರಿ, ಅಂದ್ರೇ ಚೆನ್ನಾಗಿರುತ್ತೆ. ಅದು ತಿನ್ನಬಾರ್ದು, ಅದಕ್ಕೋಸ್ಕರ ನೋಡಿ ಈ ಥರದಲ್ಲಿ ನೈಸಾಗಿ ಕಟ್ ಮಾಡಿ. ಹಾಗೆ ಇದಕ್ಕೆ ಮೆಂತ್ಯ ಸೊಪ್ಪು, 1 ಕೈ ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪು ಅಥವಾ 2 ಬಟ್ಟಲಿನಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ನೈಸಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ 1 ಕ್ಯಾಪ್ಸಿಕಮ್, ಇದು ಕೂಡ ದಪ್ಪದಾಗಿ ತುಂಡುಗಳನ್ನಾಗಿ ಮಾಡಿಟ್ಟುಕೊಳ್ಳಬೇಕು, ಚೆನ್ನಾಗಿರುತ್ತೆ. ಇದಕ್ಕೆ ಟೊಮೆಟೊ 2 ಟೊಮೆಟೊ, 1 ಈರುಳ್ಳಿ, 2 ಕಪ್ಪಿನಷ್ಟು ಮೆಂತ್ಯ ಸೊಪ್ಪು ಹಾಗೂ 1 ಕಪ್ಪು ಬಟಾಣಿ, ಹಸಿ ಬಟಾಣಿ ಹಾಗೂ ಕ್ಯಾಪ್ಸಿಕಮ್, ಈ ಎಲ್ಲ ಮಸಾಲವನ್ನು ಕಟ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ ಕಡಾಯಿನ ಗ್ಯಾಸ್ ಮೇಲೆ ಇಟ್ಟು 2 ಟೇಬಲ್ ಸ್ಪೂನ್ ತುಪ್ಪ, 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಬೋದು, ಕಮ್ಮಿ ಬೇಕಂದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಈ ಥರದಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಜೀರಿಗೆ, 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ 1 ಟೇಬಲ್ ಸ್ಪೂನಿನಷ್ಟು ತುರಿದಿಟ್ಟ ಕಟ್ ಮಾಡಿಟ್ಟುಕೊಂಡ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಕಟ್ ಮಾಡಿಟ್ಟ ಶುಂಠಿ 1 ಟೇಬಲ್ ಸ್ಪೂನ್, 2 ರಿಂದ 3 ಹಸಿಮೆಣಸಿಕಾಯನ್ನು ಕೂಡ ಕಟ್ ಮಾಡಿ ಹಾಕಿ, ಹಾಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಕೂಡ ಹಾಕಿ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಇದು ಚೆನ್ನಾಗಿ ಬಾಡಿದ ಮೇಲೆ ಹಾಗೆ ಕ್ಯಾಪ್ಸಿಕಮ್, ಟೊಮೆಟೊ ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಕರಗುವ ತನಕ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಕ್ಯಾಪ್ಸಿಕಮ್ ಬೇಕಂದರೆ ನೀವು ಟೊಮೆಟೊ ಹಾಕಿದ ಮೇಲೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡಿದ ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಕೂಡ ಹಾಕಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ 1 ಬಟ್ಟಲು ಬಟಾಣಿ, ಕುದಿಸಿಟ್ಟುಕೊಂಡ ಬಟಾಣಿಯನ್ನು ಕೂಡ ಹಾಕಿ, ಹಸಿ ಬಟಾಣಿ, ಹಾಗೆ ಕೂಡ ಹಸಿ ಬಟಾಣಿ ಇದ್ದರೆ ಹಾಗೆ ಕೂಡ ಹಾಕ್ಬೋದು, ಚೆನ್ನಾಗಿ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಚಿಲ್ಲಿ ಪೌಡ್ರನ್ನು ಹಾಕಿ ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚಿಲ್ಲಿ ಪೌಡ್ರ್ ಮಿಕ್ಸ್ ಆಗುವ ತನಕ ಹಾಗೆ ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿರಿ. ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ 1/2 ಕಪ್ಪಿನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ ಇದು ಬಟಾಣಿ ಹಾಗೂ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಕ್ಯಾಪನ್ನು ಮುಚ್ಚಿ 4 ರಿಂದ 5 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸಿ. ನೀರು ಕಮ್ಮಿ ಆದರೆ ಸ್ವಲ್ಪ ಹಾಕಿಕೊಳ್ಳಿ. ಈ ಪಾತ್ರೆಗೆ ಕ್ಯಾಪನ್ನು ಮುಚ್ಚಿ ಬೇಯಿಸಿದರೆ ಬೇಗನೆ ಬೇಯುತ್ತೆ, ಬಿಸಿ ಆಗುತ್ತೆ ಚೆನ್ನಾಗಿ. ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಬಟಾಣಿ ಚೆನ್ನಾಗಿ ಫ್ರೈ ಆಗಬೇಕು, ಕುದಿಬೇಕು ಚೆನ್ನಾಗಿ. ಇವಾಗ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಕೂಡ ಹಾಕಿ, ಆಮೇಲೆ ಇದಕ್ಕೊಂದು 1/2 ಕಪ್ಪಿನಷ್ಟು ನೀರನ್ನು ಹಾಕಿ, ಅದೇ ಮಿಕ್ಸಿ ಜಾರಲ್ಲಿ ನೀರನ್ನು ಹಾಕಿ ಹಾಗೆ ಇದಕ್ಕೆ ಹಾಕಿ. ನೋಡಿ ಜಾಸ್ತಿ ಗಟ್ಟಿ ಅನಿಸಿದರೆ ಇನ್ನೊಂದು 1/4 ಕಪ್ಪಿನಷ್ಟು ಅಥವಾ 1/2 ಕಪ್ಪಿನಷ್ಟು ನೀರು ಹಾಕಿ ತಿಕ್ ಗ್ರೇವಿ ಆಗಬೇಕು. ಆ ಥರದಲ್ಲಿ ಮಾಡ್ಕೊಳ್ಳಿ. ಚಪಾತಿ, ರೊಟ್ಟಿ, ಪೂರಿಗೂ ನಾನಿಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ನಿಮ್ಗೆ ಇಷ್ಟ ಇದ್ದರೆ ಹಾಕಿಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಈ ಥರದಲ್ಲಿ 1-2-3 ನಿಮಿಷ ಚೆನ್ನಾಗಿ ಕುದಿಯಬೇಕು. ನೋಡಿ ಈ ಥರದಲ್ಲಿ ಗಟ್ಟಿಯಾಗಿ ತಿಕ್ಕಾಗಿ ಮೆಂತಿ ಬಟರ್ ಮಲೈ, ತುಂಬಾ ವಿತೌಟ್ ಮಲೈ ಚೆನ್ನಾಗಿರುತ್ತೆ. ಬಟಾಣಿ ಹಾಗೂ ಮೆಂತ್ಯ ಸೊಪ್ಪಿನ ಗ್ರೇವಿ, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಕುದಿಸಬೇಕು. ತುಂಬಾ ಚೆನ್ನಾಗಿರುತ್ತೆ. ಮೇಥಿ ಮಟರ್ ಈ ಥರದಲ್ಲಿ ಮಾಡಿ
ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕ್ರೀಮಿ ಇಲ್ಲ, ವಿತೌಟ್ ಮಲೈಯಿಂದ ಮಾಡೋದು ತುಂಬ ರುಚಿಕರವಾಗುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡಿಗೂ ಕೂಡ ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಚಪಾತಿ, ನಾನ್, ರೋಟಿ, ಗೀ ರೈಸ್, ಪುಲಾವ್, ಪೂರಿ, ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.